ನಮಸ್ಕಾರ ಸ್ನೇಹಿತರೆ. ಇವತ್ತು ನವರಾತ್ರಿಯ 2ನೇ ದಿನ. ಇವತ್ತು ಆ ತಾಯಿಯನ್ನು, ಜಗನ್ಮಾತೆಯನ್ನು ಯಾವ ರೂಪದಲ್ಲಿ ಯಾವ ಥರ ಪೂಜೆ ಮಾಡಬೇಕು, ಯಾವ ಥರ ಆರಾಧನೆ ಮಾಡಬೇಕು ಅಂತ ತಿಳಿಯೋಣ. ಮೊದಲಿಗೆ ಆ ತಾಯಿಯ ಇವತ್ತು ರೂಪ ಏನು ಅಂತ ನೋಡೋಣ ಬನ್ನಿ. ಇವತ್ತು ಆ ತಾಯಿಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಆರಾಧನೆಯನ್ನು ಮಾಡಬೇಕು. ಬ್ರಹ್ಮಚಾರಿಣಿ ಹೆಸರು ಯಾಕೆ ಬಂತು ಅಂದರೆ, ಅವಳು ಶಿವನನ್ನು ಪಡೆಯಲು ಬ್ರಹ್ಮನನ್ನು ಕುರಿತು ತುಂಬ ಕಠಿಣವಾಗಿ ತಪಸ್ಸು ಮಾಡ್ತಾಳೆ. ಬ್ರಹ್ಮನನ್ನು ಕುರಿತಿದ್ದಕ್ಕಾಗಿ ತಪಸ್ಸು ಮಾಡಿದ್ದಕ್ಕಾಗಿ ಬ್ರಹ್ಮ ಅಂತ, ಕಠಿಣವಾದ ತಪಸ್ಸನ್ನು ಮಾಡಿದ್ದಕ್ಕಾಗಿ ಚಾರಿಣಿ ಅಂತ, ಎರಡೂ ಸೇರಿಬಿಟ್ಟು ಬ್ರಹ್ಮಚಾರಿಣಿ ಅಂತ ಆ ತಾಯಿಗೆ ಇವತ್ತು ಹೆಸರು. ದುರ್ಗಾದೇವಿಯ ಅವತಾರವೇ 2ನೇ ದಿನ ಈ ರೂಪದಲ್ಲಿ ಪೂಜೆ ಮಾಡೋದು. ಅವಳ ರೂಪ ಹೇಗಿದೆ ಇವತ್ತು ಅಂತಂದರೆ, ಹಂಸದ ಮೇಲೆ ಕೂತಿದ್ದಾಳೆ. ಅಂದರೆ ಬಿಳಿ ಹಂಸ. ಇವತ್ತು ಬಿಳಿಯ ಬಣ್ಣ ಶ್ರೇಷ್ಠ. ಇವತ್ತು ಆ ತಾಯಿ ಹಂಸವಾಹಿನಿಯಾಗಿ ಬಿಳಿಯ ಬಟ್ಟೆ ಧರಿಸಿಕೊಂಡು ಬಿಳಿಯ ಹೂವಿನ ಮಾಲೆಗಳನ್ನು ಕೊರಳಲ್ಲಿ ಹಾಕ್ಕೊಂಡಿದ್ದಾಳೆ. ಇನ್ನು ಕೈಯಲ್ಲಿ 4 ಕೈಯಲ್ಲಿ 2 ಕೈಯಲ್ಲಿ ಯಜ್ಞಕ್ಕೆ ಅವಶ್ಯವಾದ ಸ್ರಕ್ ಮತ್ತು ಸ್ರವ ಅಂತಾರೆ, ಅದೆರಡು ಯಜ್ಞಕ್ಕೆ ಉಪಯೋಗಿಸೋದು, ಅದನ್ನು ಹಿಡಿದಿದ್ದಾಳೆ. ಒಂದು ಕೈಯಲ್ಲಿ ಜಪಮಾಲೆ, ಇನ್ನೊಂದರಲ್ಲಿ ಕಮಂಡಲವನ್ನು ಹಿಡ್ಕೊಂಡು ಆ ತಾಯಿ ಇವತ್ತು ಈ ರೂಪದಲ್ಲಿ ಇದ್ದಾಳೆ. ಇನ್ನು ಈ ಬ್ರಹ್ಮಚಾರಿಣಿ ಅವತಾರದ ಹಿನ್ನೆಲೆ ಏನಂತ ನೋಡೋಣ ಬನ್ನಿ. ಈ ರೂಪ ಯಾಕಾಯಿತು, ಏನಾಯಿತು ಅಂತ ನೋಡೋಣ ಬನ್ನಿ. ಈ ಹಿನ್ನೆಲೆ ಏನಂದರೆ, ದಕ್ಷ ಮಹಾರಾಜನ ಮಗಳಾದ ಸತೀದೇವಿ ಯಜ್ಞದ ಬೆಂಕಿಗೆ ಆಹುತಿಯಾಗಿ ಹೋಗ್ತಾಳೆ. ಆಮೇಲೆ ರಾಜನಾದ ಹಿಮವಾನನ ಮಗಳಾಗಿ ಪಾರ್ವತಿ ಜನಿಸುತ್ತಾಳೆ. ಹಾಗಾಗಿ ಇವಳನ್ನು ಹೇಮವತಿ ಅಂತಲೂ ಕರೀತಾರೆ. ಆಮೇಲೆ ಇವಳು ಯೌವನಾವಸ್ಥೆಗೆ ಬಂದಾಗ ನಾರದರು ಅವಳ ಪೂರ್ವಜನ್ಮವನ್ನು ಹೇಳ್ತಾರೆ. ಶಿವನೇ ನಿನ್ನ ಪತಿಯಾಗಿದ್ದ, ಅದಕ್ಕೆ ಈ ಜನ್ಮದಲ್ಲಿ ಶಿವನನ್ನು ಪಡೆಯಲು ಕಠಿಣವಾದ ತಪಸ್ಸನ್ನು ಮಾಡು ಅಂತ ಹೇಳ್ತಾರೆ ನಾರದರು. ಅದನ್ನು ಕೇಳಿ ಆ ಜಗನ್ಮಾತೆ ತಪಸ್ಸಿನ ಹಾದಿ ಹಿಡಿದು ಭಕ್ತಿಯಿಂದ ಕಠಿಣ ತಪಸ್ಸು ಮಾಡ್ತಾಳೆ. ಆ ತಪಸ್ಸು ಎಷ್ಟೊಂದು ಕಠಿಣವಾಗಿತ್ತಂದರೆ, 1000 ವರ್ಷ ಆಹಾರ ನೀರಿಲ್ಲದೆ ಬರೀ ಹಣ್ಣು ಎಲೆಗಳನ್ನು ತಿಂದು ಜೀವಿಸುತ್ತಾಳೆ. ಇನ್ನೂ 1000 ವರ್ಷ ಬರೀ ಒಣಗಿದ ಬಿಲ್ವಪತ್ರೆ, ನೆಲದ ಮೇಲೆ ಬಿದ್ದಿರುತ್ತಲ್ಲ ಆ ಬಿಲ್ವಪತ್ರೆ ಎಲೆಗಳನ್ನು ಮಾತ್ರ ಸೇವಿಸುತ್ತಾಳೆ. ಈ ಕಠಿಣ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಕೊನೆಗೆ ಪ್ರತ್ಯಕ್ಷನಾಗ್ತಾನೆ. ಏನು ನೀನು ಇಷ್ಟೊಂದು ಕಠಿಣ ತಪಸ್ಸು ಮಾಡ್ತಿರೋದು, ಏನು ಕಾರಣ, ಏನು ವರ ಬೇಕು ಅಂತ ಬ್ರಹ್ಮದೇವನು ಕೇಳ್ತಾನೆ. ಆಗ ಅವಳು, ನನಗೆ ಮೊದಲನೇ ಜನ್ಮದಲ್ಲಿ ಶಿವನೇ ಪತಿಯಾಗಿದ್ದ, ಅದಕ್ಕೆ ನನಗೆ ಈ ಜನ್ಮದಲ್ಲೂ ಶಿವನೇ ನನ್ನ ಪತಿಯನ್ನಾಗಿ ವರವಾಗಿ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಬ್ರಹ್ಮದೇವರು, ಆಯಿತು ತಥಾಸ್ತು, ನಿನಗೆ ಶಿವನೇ ಪತಿಯಾಗಿ ಸಿಗುವನು ಅಂತ ಆಶೀರ್ವಾದ ಮಾಡ್ತಾರೆ. ಅವಳ ತಪಸ್ಸಿಗೆ ಮೆಚ್ಚಿ ಈಶ್ವರನು ಕೂಡ ಪಾರ್ವತಿಯನ್ನೇ ಪತ್ನಿಯಾಗಿ ಸ್ವೀಕಾರ ಮಾಡ್ತಾರೆ. ಈ ರೂಪದ ಹಿನ್ನೆಲೆ ಇಷ್ಟಿದೆ. ಇನ್ನು ಪೂಜೆ ಯಾವ ಥರ ಮಾಡಬೇಕು ಇವತ್ತು ಅಂದರೆ, ಆ ತಾಯಿಗೆ ಬಿಳಿಯ ಹೂವುಗಳು ಶ್ರೇಷ್ಠ. ಬಿಳಿ ಹೂವುಗಳನ್ನೇ ಏರಿಸಬೇಕು. ಬಿಳಿ ಹೂವು ಹಾಕಿಬಿಟ್ಟು ಬಿಳಿಯದಾದ ಏನಾದರೂ ಒಂದು ಪದಾರ್ಥವನ್ನು ಮಾಡಿ ನೈವೇದ್ಯ ಮಾಡಬೇಕು. ಈ ಪಾಯಸ ಇಲ್ಲ, ಶಾವಿಗೆ ಪಾಯಸ ಅಥವಾ ಬಿಳಿಯದಾದ ಹಾಲು, ಸಕ್ಕರೆ, ಆ ಥರದ ಏನೇ ಆದ್ರೂ ಬಿಳಿಯಲ್ಲಿ ಮಾಡಿ ಅದನ್ನು ನೈವೇದ್ಯ ಮಾಡಿದರೆ ಆ ತಾಯಿ ಬೇಗ ಸಂತುಷ್ಟಳಾಗ್ತಾಳೆ. ಇಷ್ಟೆಲ್ಲ ಪೂಜೆ ಮಾಡಿದ್ವಿ, ಆರಾಧನೆ ಮಾಡಿದ್ವಿ, ಹಿನ್ನೆಲೆ ಎಲ್ಲ ತಿಳ್ಕೊಂಡ್ವಿ ಅಲ್ವಾ. ಇದರಿಂದ ನಮಗೇನು ಫಲ ಸಿಗುತ್ತೆ ಮಾಡಿದ್ರಿ ಅಂದರೆ, ಇವತ್ತು ನಾವು ಇಷ್ಟೇ ಪೂಜೆ ಮಾಡಿದ್ರೂ ಅದು ಒಂದು ತಪಸ್ಸಿಗೆ ಸಮಾನ ಅಂತೆ. ಯಾಕಂದರೆ ಅವಳು ಈ ರೂಪದಲ್ಲಿ ತುಂಬ ಕಠಿಣವಾದ ತಪಸ್ಸು ಮಾಡಿದ್ರಿಂದ ನಾವು ಇಷ್ಟು ಪೂಜೆ ಮಾಡಿದ್ರೇ ಸಾಕು, ಅದು ಒಂದು ತಪಸ್ಸಿಗೆ ಸರಿಸಮಾನವಾಗುತ್ತಂತೆ. ಅದಕ್ಕೆ ಆ ತಾಯಿ ಮೆಚ್ಚಿ ನಮಗೆ ಏನು ಕೊಡ್ತಾಳೆ ಅಂದರೆ, ನಮ್ಮಲ್ಲಿ ತ್ಯಾಗ ಮನೋಭಾವನೆ ಬರುತ್ತಂತೆ. ನೈತಿಕತೆ, ಸಂಯಮ ಅಂದರೆ ಪೇಷನ್ಸ್, ತಾಳ್ಮೆ, ಆಮೇಲೆ ಸದ್ಗುಣ, ಏನೇ ನಮ್ಮ ಶಾಂತಿ, ಮೊದಲು ಶಾಂತಿ ಬಿಳಿಯ ಸಂಕೇತ ಆಗಿರೋದ್ರಿಂದ ಮನಸ್ಸಿನ ನೆಮ್ಮದಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆಮೇಲೆ ನಮ್ಮ ಜೀವನದಲ್ಲಿ ಏನೇನು ಅಡೆತಡೆ ಆಗಿರುತ್ತೋ ಅದೆಲ್ಲ ಅಡೆತಡೆಗಳು ಕಳೆದು ಸುಖ, ಶಾಂತಿ, ನೆಮ್ಮದಿ ನಮಗೆ ಸಿಗುತ್ತಂತೆ. ಇಷ್ಟೇ ಪೂಜೆ ಮಾಡಿದ್ರೆ ತಾಯಿ ದೊಡ್ಡದಾದ ಒಂದು ಆಶೀರ್ವಾದ ನಮಗೆ ಮಾಡ್ತಾಳೆ. ಇನ್ನು ಇದೆಲ್ಲ ನೋಡಿ, ದೇವರು ತಾನು ಅವತಾರ ಅಂತ ಮಾಡುವಾಗ, ದೇವರು ಒಂದು ಅವತಾರ ಅಂತ ತೊಗೊಂಡು ಏನೇ ಮಾಡಿದ್ರೂ ಅದರಲ್ಲಿ ಒಂದು ಸಂಕೇತ ಇರುತ್ತೆ. ಆ ತಾಯಿ ಸತಿಗೆ ಇಷ್ಟೊಂದು ಕಠಿಣ ತಪಸ್ಸು ಮಾಡೋ ಅವಶ್ಯಕತೆ ಇರಲಿಲ್ಲ.
ಯಾಕಂದರೆ ಜನ್ಮ ಜನ್ಮಾಂತರದಲ್ಲೂ ಅವಳಿಗೆ ಶಿವನೇ ಪತಿ. ಅವಳು ತನ್ನ ಕಾ ತನ್ನಲ್ಲಿರುವ ಶಕ್ತಿಯನ್ನು ತೋರಿಸಿದ್ಲು ನೋಡಿ. ಇಷ್ಟು ಶಕ್ತಿಯಿಂದ ಮಾಡೋಕ್ಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಆ ಜಗನ್ಮಾತೆಗೇ ಸಾಧ್ಯ ಇಷ್ಟು ತಪಸ್ಸು ಮಾಡೋಕ್ಕೆ. ಇನ್ನೊಂದು, ತನ್ನ ಪತಿಯಾದ ಶಿವನ ಶಕ್ತಿಯನ್ನು ತೋರಿಸ್ತಿದ್ದಾಳೆ ಇಲ್ಲಿ. ಏನು ಅಂದರೆ, ಆ ಶಿವನನ್ನು ಪಡೆಯಲು ಅಷ್ಟೊಂದು ಈಸಿಯಾಗಿ ಮಾಡೋಕ್ಕಾಗಲ್ಲ. ಅದನ್ನು ಅಂಥ ಶಕ್ತಿಯುಳ್ಳ ಆ ಭಗವಂತ ನಮಗೆ ಸಿಗಬೇಕು, ತನಗೆ ಪತಿಯಾಗಿ ಸಿಗಬೇಕು ಅಂದರೆ ಅಷ್ಟೊಂದು ಕಠಿಣ ತಪಸ್ಸು ಮಾಡಿದ್ರೇ ಅಷ್ಟೊಂದು ಶಕ್ತಿಯುತವಾದ ಆ ಶಿವ ನನಗೆ ಸಿಗೋಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಿರೋದು ಅವಳು. ಅಂದರೆ ತನ್ನಲ್ಲಿರುವ ಶಕ್ತಿ, ತನ್ನ ಪತಿಯಲ್ಲಿರುವ ಶಕ್ತಿ, ಎರಡೂ ಶಕ್ತಿಯನ್ನು ಆ ಶಕ್ತಿ ದೇವತೆಯಾಗಿ ತೋರಿಸ್ತಿದ್ದಾಳೆ ನಮಗೆ. ಇದು ಮಾಡುವ ಅವಶ್ಯಕತೆ ಯಾವ ದೇವರಿಗೂ ಇಲ್ಲ. ಯಾಕಂದರೆ ದೇವರಿಗೆ ಅವರಿಗೆ ಸ್ವಂತ ಶಕ್ತಿ ತಮಗೆ ಗೊತ್ತಿರುತ್ತೆ. ಇದೆಲ್ಲ ನಮಗೆ ಮಾನವರಿಗೆ ಬೇಕಾಗಿದ್ದು. ನಮಗೆ ಈ ದೇವರ ಶಕ್ತಿ ಎಷ್ಟಿದೆ ಅಂತ ನಮ್ಗೆ ಊಹಿಸಲು ಸಾಧ್ಯ ಇಲ್ಲ. ಈ ಒಂದೊಂದು ರೂಪದಲ್ಲಿ ಆ ದೇವರು ಆ ಥರ ನಮಗೆ ತೋರಿಸಿದಾಗ ಇಷ್ಟಿರ್ಬಹುದಾ ಅಂತ ಒಂದು ಸ್ವಲ್ಪನಾದರೂ ನಮ್ಮ ಬುದ್ಧಿಗೆ ಜ್ಞಾನಕ್ಕೆ ಸಿಗುತ್ತೆ. ಇನ್ನು ಇದಕ್ಕೆ ಮೀರಿ ದೇವರಲ್ಲಿ ತುಂಬ ಶಕ್ತಿ ಇರುತ್ತೆ. ಆದರೆ ಆ ರೂಪದಲ್ಲಿ ಇಷ್ಟೊಂದು ಶಕ್ತಿಯುತವಾಗಿ ಮಾಡಿದ್ದಾರೆ ಅಂತ ಸುಮ್ಮನೆ ನೆನಪಿಸ್ಕೊಂಡು ಅದು ಹಿನ್ನೆಲೆ ತಿಳ್ಕೊಂಡು ಆರಾಧನೆ ಪೂಜೆ ಮಾಡಿದ್ರೇ ನಮಗೆ ಒಂದು ತಪಸ್ಸಿಗೆ ಸರಿಸಮನಾದ ಪೂಜೆ ಮಾಡ್ದಂಗೆ ಫಲ ಬರುತ್ತಂತೆ. ನೋಡಿ, ಇದೆಲ್ಲ ನಮ್ಮ ಉದ್ಧಾರಕ್ಕೆ. ಇದರಲ್ಲಿ ದೇವರ ಸ್ವಾರ್ಥ, ದೇವರು ಶಿವನನ್ನು ಪಡೆದ್ಲು ಅದೆಲ್ಲ ಒಂದು ಹಿನ್ನೆಲೆ ಆದ್ರೂ ಅದರಿಂದ ನಮಗೆ ಸಿಗೋ ಫಲ ಎಷ್ಟು ದೊಡ್ಡದಿದೆ ನೋಡಿ. ಆ ತಾಯಿ ಅಷ್ಟೊಂದು ಕಠಿಣ ಸಾವಿರ ವರ್ಷ ತಪಸ್ಸು ಮಾಡಿದ್ಲು. ಮಾಡಿ ಅಂಥ ಶಕ್ತಿಯುತವಾದ ರುದ್ರದೇವರನ್ನು ಪಡ್ಕೊಂಡ್ಲು. ನಮಗೆ ತಾಯಿ ಅಷ್ಟೊಂದು ಕಠಿಣ ತಪಸ್ಸೆಲ್ಲ ಏನೂ ಮಾಡೋದು ಬೇಡ. ನಾನು ಮಾಡಿರೋದನ್ನೇ ಬರೀ ನೀವು ತಿಳ್ಕೊಂಡು ನನ್ನನ್ನು ಪೂಜೆ ಮಾಡಿದ್ರೇ ಸಾಕು, ಒಂದು ತಪಸ್ಸಿಗೆ ಸರಿಸಮಾನಾದ ನಿಮಗೆ ಫಲ ನಾನು ಏನು ಬರಬೇಕೋ ಅದನ್ನು ಕೊಡ್ತೀನಿ ಅಂತಾಳೆ. ನಾವು ಮಾಡೋ ಮನಸ್ಸು ಮಾಡಬೇಕು, ಮಾಡೋಣ. ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ. ಎಲ್ಲ ಕೈಯಲ್ಲಿರುವಾಗ ಆ ಭಗವಂತನನ್ನು ನೆನೆಸ್ಬೇಕು. ಅವನು ನಮಗೆ ಸಂತೋಷದಿಂದ ಇಟ್ಟಾಗನೇ ಆ ದೇವರಿಗೆ ನೆನೆಸ್ಬೇಕು. ದುಃಖ ಬಂದಾಗ ಮಾತ್ರ ದೇವರನ್ನು ನೆನೆಸ್ಕೊಳ್ಳೋದಲ್ಲ. ನಾವು ಸುಖದಿಂದಿದ್ದಾಗ ನೆನೆಸ್ಕೊಂಡ್ರೇ ಪುಣ್ಯ ಬೆಳೀತಾ ಹೋಗುತ್ತೆ. ಇವಾಗ ಆರಾಮಾಗಿದ್ದೀವ, ಮುಂದೆ ನಮ್ಗೆ ಇನ್ನೂ ಆರಾಮಾಗಿರ್ಬೇಕಂದ್ರೆ ಪುಣ್ಯ ಸಂಪಾದನೆ ಮಾಡಬೇಕು. ಆ ಪುಣ್ಯ ಸಂಪಾದನೆ ಮಾಡೋಕ್ಕೆ ದೊಡ್ಡ ತಪಸ್ಸೇನು ಮಾಡಬೇಕಾಗಿಲ್ಲ. ಇಷ್ಟೇ ಮಾಡಿದ್ರೆ ಸಾಕು. ಇಷ್ಟೆಲ್ಲ ಮಾಡೋಕ್ಕೆ 1 ಗಂಟೆ ಆಗುತ್ತಾ? ಸಾಕಲ್ವಾ? 1 ಗಂಟೆಯಲ್ಲೇ ನಮಗೆ ಆ ದೇವರು ತನ್ನಲ್ಲಿರುವುದೆಲ್ಲ ಶಕ್ತಿಯನ್ನು ಕೊಡ್ತಾಳೆ. ಆ ತಾಯಿ ಕೊಡೋಕ್ಕೆ ದೊಡ್ಡ ಮನಸ್ಸು. ನಾವು ಮಾಡೋದೇನು ನಿಷ್ಕಲ್ಮಶ ಮನಸ್ಸಿಂದ ಮಾಡಬೇಕಷ್ಟೆ. ಏನು ಬೇಕಾಗಿಲ್ಲ. ಮನಸ್ಸು ಮೊದಲು ಕೇಂದ್ರೀಕೃತವಾಗಿರಬೇಕು. ಆಮೇಲೆ ಪದಾರ್ಥಗಳೆಲ್ಲ ಎರಡನೇದಾಯಿತು. ಮೊದಲು ಭಗವಂತ ನಮ್ಮ ಇಬ್ಬರ ಮಧ್ಯೆ ಇರಬೇಕಾಗಿರೋದಂದರೆ ಒಂದು ನಿಶ್ಚಲವಾದ ಒಂದು ಮನಸ್ಸು, ಒಂದು ಪ್ರೀತಿ, ಒಂದು ಅಂತಃಕರಣ. ಆ ಭಗವಂತ ಇದ್ದಾನೆ ಅನ್ನೋದೊಂದು ನಂಬಿಕೆ. ಇದೆಲ್ಲ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಪದಾರ್ಥಗಳು ಹೊರಗಡೆಯಿಂದ ಏನೇ ಇದ್ರೂ ಮನಸ್ಸು ಮೊದಲು ದೇವರಲ್ಲಿ ಕನೆಕ್ಟ್ ಆಗೋದಂತ ಅಂತಾರೆ ನೋಡಿ. ಕನೆಕ್ಟ್ ಆಗಬೇಕು ಮೊದಲು. ಅದು ಒಂದೇ ಗಂಟೆಯಲ್ಲಿ ಅಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡು ಮಾಡಿದ್ರೂ ಸಾಕು. ಆಮೇಲೆ ಮನುಷ್ಯನ ಮನಸ್ಸು ಒಂಚೂರು ಚಂಚಲ ಆಗೇ ಆಗುತ್ತೆ. ಅದಕ್ಕೆಲ್ಲನೂ ದೇವರು ಪರಿಹಾರ ಹೇಳಿದ್ದಾನೆ. ಏನೇ ಮಾಡಿದ್ರೂ ಅದರಲ್ಲಿ ಲೋಪದೋಷಗಳಿದ್ದರೂ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿಬಿಟ್ರೆ ಸಾಕು, ದೇವರು ಒಂದು ಕ್ಷಣದಲ್ಲಿ ಕ್ಷಮಿಸಿಬಿಡ್ತಾನಂತೆ. ಬನ್ನಿ, ನೀವೆಲ್ಲರೂ ಇಷ್ಟೊಂದು ದೊಡ್ಡದಾದ ಫಲ ಸಿಗುವಂಥ ಒಂದು ತಪಸ್ಸನ್ನು ಮಾಡೋಣ. ಆ ತಪಶ್ಚಾರಿಣಿ ಬ್ರಹ್ಮಚಾರಿಣಿಗೆ ಆರಾಧನೆ ಮಾಡಿ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಈ ವರ್ಷ ಎಲ್ಲ ತಾಪತ್ರಯಗಳ ಕಳೆದು ಸುಖ ಶಾಂತಿ ನೆಮ್ಮದಿಯಿಂದ ನೀವು ಆರಾಮಾಗಿ ಇರೋಣ. ಈ ವರ್ಷ ಈ ಬಂದಂತೆ ಮತ್ತೆ ಮುಂದಿನ ವರ್ಷ ಬೇರೆ ಇರುತ್ತೆ. ಅದಕ್ಕೆ ಈ ವರ್ಷದಲ್ಲಿ ಎಷ್ಟು ಬೇಕೋ ಅಷ್ಟು ಪುಣ್ಯ ಸಂಪಾದನೆ ಈಗಲೇ ಮಾಡ್ಕೊಂಡು ಬಿಡೋಣ ಅಲ್ವಾ? ಮಾಡಿ, ಎಲ್ಲರೂ ಆರಾಧನೆ ಮಾಡಿ, ಎಲ್ಲರೂ ಪೂಜೆ ಮಾಡಿ ಆರಾಮಾಗಿರಿ. ಎಲ್ಲರಿಗೂ ಆ ತಾಯಿ ಸುಖ ಶಾಂತಿ ನೆಮ್ಮದಿ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಬ್ರಹ್ಮಚಾರಿಣಿಯಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ನವರಾತ್ರಿಯ 2ನೇ ದಿನದ ಶುಭಾಶಯಗಳು ಎಲ್ಲರಿಗೂ. ನಮಸ್ಕಾರ. ಮತ್ತೆ 3ನೇ ದಿನ ಬೇರೆ ರೂಪದಲ್ಲಿ ತಾಯಿಯ ವರ್ಣನೆ ರೂಪಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಶಿಲ್ಪಾಸ್ ವರ್ಡ್ ಚಾನಲ್ಗೆ ಟ್ಯೂನ್ ಆಗಿರಿ. ನಿಮಗೆ ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕಾನ್ ಒತ್ತಿ ನೋಟಿಫಿಕೇಷನ್ ಬರುತ್ತೆ. ನೀವು ಈ ಥರ ನನಗೆ ಮೋಟಿವೇಟ್ ಮಾಡ್ತಾಯಿದ್ದರೆ ನಾನು ನನ್ನ ಕೈಲಾದದ್ದನ್ನು ಗೊತ್ತಿರುವ ಜ್ಞಾನವನ್ನು ನಿಮಗೂ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.